ಮತ್ತೆ ಬಹಿರಂಗವಾಯಿತು ತುಮಕೂರು ಜಿಲ್ಲಾ ಕಾಂಗ್ರೆಸ್ ಫೈಟ್. ಶಾಸಕ ಶ್ರೀನಿವಾಸ್ ವಿರುದ್ಧ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಕಿಡಿಕಾರಿದ್ದಾರೆ. ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ ಸಚಿವ ರಾಜಣ್ಣ ಪುತ್ರ ಕೆಎನ್ ರಾಜಣ್ಣ ಪರಮೇಶ್ವರ್ ವಿರುದ್ಧ ಶಾಸಕ ಶ್ರೀನಿವಾಸ್ ಕಿಡಿಕಾರಿದ್ರು. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಕವಚನದಲ್ಲೇ ಸಚಿವ ರಾಜಣ್ಣನ ಪುತ್ರ ರಾಜೇಂದ್ರ ರಾಜಣ್ಣ ಕಿಡಿಕಾರಿದ್ದಾರೆ. ಚುನಾವಣೆ ಮುಗಿಯಿತು. ಈಗ ಮಾಜಿ ಸಚಿವರು ಇಬ್ರು ಮಾಜಿ ಸಚಿವರು, ಒಬ್ರು ಹಾಲಿ ಶಾಸಕರು. ಒಬ್ರು ಏನಂತ ಹೇಳ್ತಾರೆ, ನಾಲಾಯಕ ಅಂತ ಹೇಳ್ತಾರೆ. ಯಾರನ್ನ? ಸಹಕಾರಿ ಸಚಿವರು. ರೈತರಿಗೆ ಕಾಪಾಡಿಕೊಡೋರು ಅಂತ ಹೇಳ್ತಾರೆ. ಇದೇ ಸೋಮಶೇಖರ್ ರೆಡ್ಡಿನ ನಾಮಿನಿ ಮಾಡಿದ್ರಲ್ಲಪ್ಪ ರಾಜ್ಯದಲ್ಲಿ ಹಾಲು ಒಕ್ಕೂಟಕ್ಕೆ. ಅವಾಗ್ಲೂ ಅವ್ರನ್ನ ನೀವು ರಾಜ್ಯದ KMF ಅಧ್ಯಕ್ಷ ಮಾಡಿದ್ರಿಂದ ಇದೇ ಬಿಜೆಪಿ ಸರ್ಕಾರ. ಇದೇ ಜಾರಕಿಹೊಳಿಯನ್ನ ನೀವು ನಾಮಿನಿ ಮಾಡಿದ್ರಿ, ಅಧ್ಯಕ್ಷ ಮಾಡಿದ್ರಿ. ಅವಾಗ ಇಡೀ ರಾಜ್ಯಕ್ಕೆ ರೈತರು ಕಾಪಾಡಿಕೊಟ್ಟಿಲ್ವಾ? ಈಗ ಇಲ್ಲಿ ಯಾರೋ ಒಬ್ಬ ಹಿಂದುಳಿದವರೊಬ್ಬ ದಲಿತ ಅಧ್ಯಕ್ಷ ಆಗ್ತಿದ್ದಂಗೆನೆ ಇವ್ರಿಗೆ ತಡ್ಕೊಳಕ್ಕಾಗಿಲ್ಲ. ತಡ್ಕೊಳಕ್ಕಾಗ್ದಲೇ ಇರೋದಕ್ಕೆ ಕಪಾಳ ಕೊಡೋರು. ಹೌದಲ್ಲ? ಪಾಪ ಸದಾನಂದ ಗೌಡ್ರದ್ದು ಅದೃಷ್ಟ ಆಯ್ತು. ಅವ್ರನ್ನು ನಾಮಿನಿ ಮಾಡಿದ್ರು KMF ಅಧ್ಯಕ್ಷ ಮಾಡಕ್ಕೆ. ಬಟ್ ಅವತ್ತಿನ ಪರಿಸ್ಥಿತಿ ಆಗ್ಲಿಲ್ಲ. ಅವ್ರು ಆಗ್ದಲೇ ಇರೋದಕ್ಕೆ ಅದಾದ್ಮೇಲೆ ಅವ್ರು ರಾಜ್ಯದ ಮುಖ್ಯಮಂತ್ರಿ ಆದ್ರು. ನಾಮಿನಿ ಮಾಡಿ KMF ಅಧ್ಯಕ್ಷ ಮಾಡ್ಬೇಕು ಅಂತ ಅವತ್ತಿನ ಸರ್ಕಾರ ಬಹಳ ಪ್ರಯತ್ನ ಮಾಡಿದ್ರು. ಅದಾಗ್ಲಿಲ್ಲ. ಆದ್ರೆ ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ 1 ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾವು ನೀವು ನೋಡುದು. ನಾನು ಆ ಮಾಜಿ ಕಾನೂನು ಸಚಿವರು ಕೇಳ್ಕೊಳ್ಳುವಂಥದ್ದು, ನಾನಾಯಕಂತ ಮಾತನ್ನ ನೀವು ಉಪಯೋಗಿಸ್ತಿಲ್ಲಪ್ಪ, ನೀ ಏನಪ್ಪ ಬಹಳ ಬುದ್ಧಿವಂತ ಅಂತ ಹೇಳ್ಬೇಕ ನಿಮ್ಮನ್ನ? ಹೌದಲ್ಲ? ನಮಗೂ ಮಾತಾಡಕ್ ಬರುತ್ತೆ, ಮಾತಾಡಬಾರ್ದು ಅಂತ ಅಲ್ಲ, ಅದೇ ಬಹಳ ಹಿರಿಯರಿರ್ತೀವಿ ಅಂತ ನಾವು. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಯೋಗೇಶ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ. ಯೋಗೇಶ್, ಮತ್ತೆ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಫೈಟ್ ಶುರುವಾಗಿದೆ, ಅಂದರೆ ಬಹಿರಂಗವಾಗಿ ಈ ಫೈಟ್ ಶುರುವಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮತ್ತು ತುಮಕೂರಿನಲ್ಲಿ ನಡೆದಂತ ತುಮಕೂರು ಹಾಲು ಒಕ್ಕೂಟ ತುಮೂಲ್ ಚುನಾವಣೆ ಬಳಿಕ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಕಾಣಿಸ್ಕೊಳ್ಳುತ್ತೆ ಕಾಂಗ್ರೆಸ್ ಪಾಳಯದಲ್ಲಿ. ಯಾಕಂದ್ರೆ ಗುಬ್ಬಿ ಕ್ಷೇತ್ರ ಶಾಸಕ SR ಶ್ರೀನಿವಾಸ್ ಅವರ ಪತ್ನಿ ಭಾರತಿ ಶ್ರೀನಿವಾಸ್ ಅವರಿಗೆ ಏನು ಅಧ್ಯಕ್ಷ ಸ್ಥಾನ ಕೈತಪ್ಪಿತು ಅನ್ನೋ ಹಿನ್ನೆಲೆಯಲ್ಲಿ ಬಹಿರಂಗವಾಗಿ ಶಾಸಕ ಶ್ರೀನಿವಾಸ್ ಅವರು ಸಚಿವರ KN ರಾಜಣ್ಣ ಮತ್ತೆ ಪರಮೇಶ್ವರ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ನೆನ್ನೆ ನಡೆದಂತ ಕಾರ್ಯಕ್ರಮದಲ್ಲೂ ಕೂಡ ಅವರು ಮತ್ತೆ ಇಬ್ಬರ ಸಚಿವರ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿದ್ರು. ಇದಕ್ಕೆ ಪ್ರತಿಕ್ರಿಯೆಯಾಗಿ MLC ರಾಜೇಂದ್ರ ಅವರು ಕೂಡ ಇವತ್ತು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಏನು ಈ ಒಂದು ಹೇಳಿಕೆ ಬಗ್ಗೆ ಅತಿಯಾಗಿ ಮಾತಾಡಬಾರದು ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ. ಅಂದ್ರೆ ತುಮೂಲ್ ಚುನಾವಣೆಯಲ್ಲಿ ಅಂತ ಸಂದರ್ಭದಲ್ಲಿ ಅವರ ಪತ್ನಿ ಒಂದು ವೇಳೆ ದಲಿತರನ್ನ ನಿಲ್ಲಿಸಿ ಗೆಲ್ಲಿಸಬೇಕಾಗಿತ್ತು ಅಂತ ಪ್ರಶ್ನೆಯನ್ನ ಕೂಡ ಅವರು ಹಾಕಿದ್ದಾರೆ. ಒಟ್ಟಿನಲ್ಲಿ ತುಮಕೂರಿನಲ್ಲಿ CM ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಬಣದ ರಾಜಕೀಯ ಕೆಸರಾಟ ಜೋರಾಗಿ ಕಾಣ್ತಾ ಇದೆ. ಮಧು. ಥ್ಯಾಂಕ್ ಯು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಲೆಫ್ಟ್ ಕೊಟ್ಟು ರೈಟ್ ಕೊಡ್ಲಿಲ್ಲ, ಹೌದಲ್ಲ? ಅದೇ ಆಯ್ತಪ್ಪ, ಅಷ್ಟು ನಿಮ್ಗೆ ಕಾಳಜಿ ಇಟ್ಟಿದ್ರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.